ಹಾಯ್ ಅಮ್ಮ, ಇವತ್ತೇನು ಮಾಡ್ತಾ ಇದ್ದೀರಾ? ಮತ್ತು ಹಾಗಲಕಾಯಿ ಈರುಳ್ಳಿ ಖಾರ ಹಾಕ್ತಾ ಇದ್ದೀವಿ. ಪಲ್ಯ ಥರ ಅನ್ನಕ್ಕೆ ಹಾಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೇಕಾಗಿರೋ ಸಾಮಾನುಗಳು: ಹಾಗಲಕಾಯಿ ಅರ್ಧ kg ಇದೆ, ಇದು 3 ಮೀಡಿಯಮ್ ಸೈಜು ಈರುಳ್ಳಿ, 10 ಬೆಳ್ಳುಳ್ಳಿ ಪೀಸು, ಸ್ವಲ್ಪ ಹುಣಸೆಹಣ್ಣು, ಕರಿಬೇವಿನ ಸೊಪ್ಪು, 1 ಟೇಬಲ್ ಸ್ಪೂನು ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನು ಧನಿಯಾ, ಇದಕ್ಕೆ ಬೇಕಾಗಿರೋ ಅಷ್ಟು ಖಾರ, ಅರಿಶಿನ, ಎಣ್ಣೆ. ಸ್ಟವ್ ಮೇಲೆ ಇಟ್ಟು ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ದಪ್ಪದಾಗ ಹಚ್ಕೊಂಡಿದ್ದೀನಿ. ಇದನ್ನು ಎಷ್ಟು ಹುಣಸೆಹಣ್ಣು, ಕಹಿ ಏನೇನಿದ್ರೆ ಅದೊಂಚೂರು ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಅರಿಶಿನ, 1/4 ಲೋಟ ನೀರು. ಇದು ಬೇಯಿಸೋಕ್ಕೆ ಹೋಗ್ತಾ ಇದ್ದೀನಿ. ಈ ನೀರೆಲ್ಲನೂ ಫುಲ್ಲು ಹಿಂಗೋಗ್ಬೇಕು, ಚೆನ್ನಾಗಿ ಹಾಗಲಕಾಯಿ ಬೆಂದಬೇಕು. ಇದರಲ್ಲಿ ಮುಚ್ಚಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ಎರಡನ್ನೂ ಚೆನ್ನಾಗಿ ಕೆಂಪಗೆ ಹಾಕಬೇಕು. ಇವಾಗ ಧನಿಯಾ ಹಾಕಿ, ಈರುಳ್ಳಿ, ಬೆಳ್ಳುಳ್ಳಿ 10 ಪೀಸ್, ನಲ್ಲಿಕಾಯಿ ಗಾತ್ರ ಅಷ್ಟೇ ಹುಣಸೆಹಣ್ಣು ಮುಚ್ಚಿಸ್ತಾ ಇದ್ದೀನಿ. ಎಲ್ಲ ಫ್ರೈ ಆಗಿದೆ. ಇದನ್ನು ಇಳಿಸ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಬೇಕು. ಖಾರ ತರ್ತರಿಯಾಗಿ ಗ್ರೈಂಡ್ ಮಾಡಬೇಕಿದೆ. ಈ ಥರ ತರ್ತರಿಯಾಗಿ ರುಬ್ಕೋಬೇಕು. ಹಾಗಲಕಾಯಿ ಬೆಂದಿದೆ, ನೀರೆಲ್ಲನೂ ಹೀರ್ಕೊಂಡ್ಬಿಟ್ಟಿದೆ ನೋಡಿ, ಏನಿಲ್ಲ. ಇದನ್ನು ಸ್ವಲ್ಪ ತಿರ್ಗಾ ಫ್ರೈ ಮಾಡೋಣ. ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ. ಸಾಸಿವೆ, ಈ ಥರ ಹಾಕಬೇಕು. ಹಾಕ್ಬೇಕು ಈರುಳ್ಳಿ. ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. 2-3 ದಿವಸನೂ ಇರುತ್ತೆ. ಹಾಗಲಕಾಯಿ ಈರುಳ್ಳಿ ಹಾಕಿ ಮಾಡಿರೋ ಮಸಾಲ ಇದು ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ.